Miss Yashasvi, and I'm studying in grade 8th, ma'am. I'm from Mysore, Piriyapatna. ಓಕೆ. I'm studying Pushpa English Medium School, ma'am. ಓಕೆ. ಮ್ಯಾಮ್, ನನಗೆ ಹೇಳ್ಬೇಕಂದ್ರೆ ಮೋಟಿವೇಟ್ ಆಗಿದ್ದು ಅಂದರೆ ನಿಮ್ಮ ಸ್ಟೂಡೆಂಟ್ ಹಚ್ಚಿಂತಿಂದ ಮ್ಯಾಮ್. ನಾನು ಯೂಟ್ಯೂಬಲ್ಲಿ ಆ ವಿಡಿಯೋ ನೋಡಾದ್ಮೇಲೆ ನಾನು ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ ಮತ್ತು ಮೋಟಿವೇಶನ್ ಜಾಸ್ತಿ ಸಿಕ್ತು ಮ್ಯಾಮ್. ಮ್ಯಾಮ್, ಫಸ್ಟ್ ಟೈಮ್ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡಿದಾಗ ನನಗೆ ನಂಬಕ್ಕಾಗಲಿಲ್ಲ, ವರ್ಕ್ ಆಗ್ತು ಮ್ಯಾಮ್. ಸೋಷಿಯಲಲ್ಲಿ ನನಗೆ ಹಿಸ್ಟ್ರಿ ತುಂಬ ಡಿಫಿಕಲ್ಟ್ ಇತ್ತು, ಮತ್ತು ಆ ಡೇಟ್ಸ್ ರಿಮೆಂಬರ್ ಮಾಡೋದಾಗಲಿ ತುಂಬ ಯೂಸ್ಫುಲ್ ಆಯಿತು ಮ್ಯಾಮ್. ಇಂಪ್ಲಿಮೆಂಟ್ ಮಾಡಿದಾಗ ಗೊತ್ತಾಗಿದ್ದು ಮ್ಯಾಮ್, ಇದು ಇಷ್ಟು ಈಸಿ ಮತ್ತು ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದ್ದು ತುಂಬ ಖುಷಿ ಆಯಿತು ಮ್ಯಾಮ್. ತುಂಬ ಯೂಸ್ಫುಲ್ ಆಯ್ತಿದ್ದು. ಇವಳಿಗೆ ಸೋಷಿಯಲ್ ತುಂಬಾ ಕಷ್ಟ ಆಗ್ತಿತ್ತು ಮೇಡಮ್. ಸೋಷಿಯಲ್ ಅಂದ್ರೆ ಇರಿಟೇಟಿಂಗ್ ಸಬ್ಜೆಕ್ಟ್ ಅವಳಿಗೆ. ಹಿಸ್ಟ್ರಿ ಯಾರು ಓದ್ತಾರೆ ಅಮ್ಮ, ಪೊಲಿಟಿಕ್ ಯಾರು ಓದ್ತಾರೆ ಅಮ್ಮ ಅಂತ ತುಂಬಾ ಇರಿಟೇಷನ್ ಮಾಡ್ಕೊಳ್ಳೋಳು. ಬಟ್ ಅವಳಿಗೆ ಖುಷಿ ಅಂದ್ರೆ ಖುಷಿ ಮ್ಯಾಮ್. ನಿಮ್ ಕ್ಲಾಸ್ ಅಂದ್ರೆ ತುಂಬಾ ಖುಷಿ. ಮತ್ತೆ ಅವಳಿಗೆ ಏನೇ ಇದ್ರು ಬಹಳ ಖುಷಿ ಆಗ್ತಾಳೆ. ಯಾವ ಸಬ್ಜೆಕ್ಟ್ ನಂಗೆ ಟಫ್ ಅಂತಾನೆ ಇಲ್ಲ ಅವಳೀಗ. ತುಂಬಾ ವರ್ಕ್ ಮಾಡ್ತಾಳೆ, ತುಂಬಾ ಇಂಪ್ರೂವ್ ಆಗಿದ್ದಾಳೆ. ನನ್ಗಂತೂ ಬಹಳ ಖುಷಿ. ಆಕ್ಚುಲಿ ಇವಳನ್ನ ಹಾಕ್ಲಿಲ್ಲ, ನಾನ್ ಚಿಕ್ಕ ಮಗಳನ್ನ ಹಾಕಿದ್ದು. ಅವಳ ಬದಲು ಇವಳೇ ಎಲ್ಲ ಕಲ್ತ್ಲು. ಅವಳು ಸ್ವಲ್ಪ ಕಲೀಲಿಕ್ಕೆ ಅವಳಿಗೆ ಹೆಲ್ತ್ ಇಶ್ಯೂ ಆಯ್ತು, ಜೊತೆಗೆ ಅವಳು ಸ್ವಲ್ಪ ಲೇಜಿ ಮಾಡ್ಬಿಟ್ಲು, ಕಲೀಲಿಲ್ಲ. ಈಗ ಇವಳೇ ಅವಳಿಗೆ ಹೇಳ್ಕೊಡ್ತಿದ್ದಾಳೆ. ತೊಂದ್ರೆ ಇಲ್ಲ, ಇವಳು ಅವಳನ್ನ ರೆಡಿ ಇಂಪ್ರೂವ್ ಮಾಡ್ತಾಳೆ. ಮಾಡ್ತಾಳೆ. ಓಕೆ. ತೊಂದ್ರೆ ಇಲ್ಲ ಸೊ ಮ್ಯಾಮ್. ಇವಾಗ ಹಿಸ್ಟ್ರಿ ಇರಿಟೇಷನ್ ಹೊಟ್ಟೋಯ್ತಾ ಯಶಸ್ವಿ? ಅವಳಿಗೆ ಸೋಷಿಯಲ್ ಅಂದ್ರೆ ತುಂಬಾ ಇರಿಟೇಟಿಂಗ್ ಸಬ್ಜೆಕ್ಟ್ ಮ್ಯಾಮ್ ಅವಳಿಗೆ. ಆದ್ರೆ ಓಕೆ. ಈಗ ತುಂಬಾ ಇದನ್ನ ಕಂಟಿನ್ಯೂ ಮಾಡೋ ಆಸೆ ತುಂಬಾ ಇದೆ ಮೇಡಮ್. ಡೈಲಿ ಕೇಳ್ತಾಳೆ, ಹೇಗೆ ಕಂಟಿನ್ಯೂ ಮಾಡೋದು, ಹೇಗೆ ಕಂಟಿನ್ಯೂ ಮಾಡೋಣ ಮಾಡೋದು. ಮಾಡೋಣ, ಎವ್ರಿ ಸಂಡೇಸ್ ಮೀಟ್ ಮಾಡೋಣ, ವಿಲ್ ಸ್ಟಾರ್ಟ್ ಅವಳಿಗೆ ಇದ್ರಲ್ಲೇ ಕಂಟಿನ್ಯೂ. ಏನಾದ್ರೂ ಒಂದ್ ಸಾಧನೆ ಮಾಡಷ್ಟು ಆಸೆ ಇದೆ ಮ್ಯಾಮ್. ಅದ್ರ ಬಗ್ಗೆ ಓ, ಗ್ರೇಟ್ ಅವ್ಳಿಗೆ ಗ್ರೇಟ್, ಗುಡ್ ತುಂಬಾ ಗುಡ್ ಗುಡ್ ಇಂಟ್ರೆಸ್ಟ್ ಗುಡ್ ಆಗಿದೆ. ಏನ್ ಗುಡ್ ಮಾಡ್ಬೇಕು ಗುಡ್. ಅಂತ ಆ ನನ್ನ ಟೆಕ್ನಿಕ್ ನ ಕೇಳ್ತಿರ್ತಾಳೆ. ಆ ಟೆಕ್ನಿಕ್ ನ ಇಷ್ಟಪಟ್ಟಷ್ಟು ಅದಷ್ಟು ಚೆನ್ನಾಗಿ ವರ್ಕ್ ಆಗಕ್ ಸ್ಟಾರ್ಟ್ ಆಗತ್ತೆ.